ಬೆಳಗ್ಗೆ ಎದ್ದ ತಕ್ಷಣ ಈ 4 ಕೆಲಸ ಮಾಡಿದರೆ ಜೀವನದಲ್ಲಿ ಎಂದಿಗೂ ಏಳಿಗೆ ಅನ್ನುವುದು ಆಗುವುದಿಲ್ಲ. ಮುಂಜಾನೆ ಎದ್ದಾಕ್ಷಣ ನಾವು ಶುಭ ಕಾರ್ಯ ಮಾಡಿದರೆ ನಮ್ಮ ಇಡೀ ದಿನ ಶುಭವಾಗಿರುತ್ತದೆ ಮತ್ತು ಅಶುಭ ಕಾರ್ಯ ಮಾಡಿದರೆ ಇಡೀ ದಿನ ಅಶುಭವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಮುಂಜಾನೆ ನಾವು ಎದ್ದಾಕ್ಷಣ ಏನನ್ನು ನೋಡಬೇಕು, ಯಾವುದನ್ನು ನೋಡಬಾರದು, ಮುಂಜಾನೆ ಏನು ಮಾಡಬೇಕು, ಏನು ಮಾಡಬಾರದು, ತಿಳಿದೋ ತಿಳಿಯದೆಯೋ ಈ ಕೆಲಸಗಳನ್ನು ಬೆಳಗ್ಗೆ ಎದ್ದಾಗ ಮಾಡುತ್ತಿದ್ದರೆ ಇವತ್ತಿನಿಂದಲೇ ಈ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಿ. ಈ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ, ಈ ತಪ್ಪುಗಳನ್ನು ಮಾಡದಿದ್ದರೆ ಮನೆಯಲ್ಲಿ ಖಚಿತವಾಗಿ ಮಹಾಲಕ್ಷ್ಮಿ ದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. ಪ್ರತಿಯೊಬ್ಬರಿಗೂ ಹಣ ಸಂಪಾದನೆ ಮಾಡಬೇಕು, ಜೀವನ ಚೆನ್ನಾಗಿರಬೇಕು, ಕುಟುಂಬದಲ್ಲಿ ಸದಾ ಹಣಕಾಸಿನ ಕೊರತೆ ಇಲ್ಲದೆ ಸುಖ ಸಂತೋಷ ಇರಬೇಕೆಂದು ಆಸೆ ಇದ್ದೇ ಇರುತ್ತದೆ. ಆದರೆ ಕಷ್ಟಪಟ್ಟು ದುಡಿದರೂ ಕೂಡ ತಿಳಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳಿಂದ ದಾರಿದ್ರ್ಯ ಹೆಚ್ಚುತ್ತದೆ. ಬೆಳಗ್ಗೆ ಬೇಗನೆ ಎದ್ದೇಳುವುದು ಜೀವನದಲ್ಲಿ ಸಂತೋಷವನ್ನು ತರುವ ಉತ್ತಮ ಮಾರ್ಗವಾಗಿದೆ. ಈ ಸಮಯದಲ್ಲಿ ದೇವರು ಖಂಡಿತವಾಗಿಯೂ ಹೃದಯ ಮತ್ತು ಮನಸ್ಸಿನಿಂದ ಯೋಚಿಸಿದ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ. ಹಾಗಾದರೆ ಬೆಳಗ್ಗೆ ಎದ್ದಾಕ್ಷಣ ಏನು ಮಾಡಬೇಕು ತಿಳಿದುಕೊಳ್ಳಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ 2 ಕೈಗಳನ್ನು ಉಜ್ಜಿ ನಂತರ ನೋಡಿ, ದೇವರನ್ನು ಸ್ಮರಿಸಿ ಮತ್ತು ಭೂಮಿ ತಾಯಿಗೆ ನಮಸ್ಕರಿಸಿ. ಇದರ ನಂತರ ನಿಮ್ಮ ಕುಲದೇವತೆಗೆ ನಮಸ್ಕರಿಸುವ ಮೂಲಕ ನಿಮ್ಮ ದಿನವನ್ನು ಉತ್ತಮವಾಗಿ ಆರಂಭಿಸಲು ಇಚ್ಛಿಸಿ. ಬೆಳಗ್ಗೆ ಎದ್ದ ನಂತರ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅವನಿಗೆ ನಮಸ್ಕರಿಸಿ ಮತ್ತು ಸ್ನಾನದ ನಂತರ ಪ್ರತಿದಿನ ಅರ್ಘ್ಯವನ್ನು ಅವನಿಗೆ ಅರ್ಪಿಸಿ. ಇದರಿಂದ ನೀವು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುವಿರಿ. ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿದ ನಂತರ ಯಶಸ್ವಿ ಮತ್ತು ಸಂತೋಷದ ಜೀವನಕ್ಕಾಗಿ ದೇವರನ್ನು ಪ್ರಾರ್ಥಿಸಿ. ಇದರ ನಂತರ ನಿಮ್ಮ ಇಷ್ಟ ದೇವನನ್ನು ಪೂಜಿಸಿ. ಇದು ನಿಮ್ಮ ಮನಸ್ಸಿನಲ್ಲಿ ಸಂತೋಷವನ್ನು ಸೃಷ್ಟಿಸುತ್ತದೆ. ಮುಂಜಾನೆ ಬ್ರಷ್ ಮಾಡುವ ಮುನ್ನ ಯಾವುದೇ ಆಹಾರ ಪದಾರ್ಥವನ್ನು ಸೇವಿಸಬಾರದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಬೆಳಗ್ಗೆ ಎದ್ದು ಪಕ್ಷಿಗಳ ಚಿಲಿಪಿಲಿ ಅಥವಾ ಮಕ್ಕಳ ಕೂಗನ್ನು ಕೇಳಲು ಪ್ರಯತ್ನಿಸಿ. ಈ 2 ವಿಷಯಗಳನ್ನು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಜಗಳಗಳನ್ನು ನೋಡಬಾರದು. ಮನೆಯ ಹೊರಗಡೆ ಯಾರಾದರೂ ಕೂಗಾಡುತ್ತಿದ್ದರೆ, ಜಗಳಗಳನ್ನು ಮಾಡುತ್ತಿದ್ದರೆ ಯಾವುದೇ ಕಾರಣಕ್ಕೂ ನೋಡಲು ಹೋಗಬಾರದು. ಇದರಿಂದ ಆ ದಿನವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಉದ್ಯೋಗ, ವ್ಯಾಪಾರ, ಪ್ರಯಾಣದಲ್ಲಿ ನಿಮಗೂ ಕೂಡ ಜಗಳ ಆಗುವ ಅಥವಾ ಕೆಲಸದಲ್ಲಿ ಯಶಸ್ಸು ಸಿಗದಂತಾಗುತ್ತದೆ. ಯಾವುದೇ ವ್ಯಕ್ತಿಯ, ಪ್ರಾಣಿಗಳ ಮುಖವನ್ನು ನೋಡುವುದನ್ನು ತಪ್ಪಿಸಿ. ಅದು ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳನ್ನು ತರುತ್ತದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಮೆದುಳಿಗೆ ಹೆಚ್ಚು ಒತ್ತಡವನ್ನು ನೀಡಬೇಡಿ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಿದ ನಂತರ ಸ್ವಲ್ಪ ಸಮಯ ಪತ್ರಿಕೆಗಳನ್ನು ಓದುವುದು ಮತ್ತು ಟಿವಿ ನೋಡುವ ಕೆಲಸವನ್ನು ಮಾಡಿ. ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿ ನೋಡುವುದು ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ. ಮೊದಲು ಶುಚಿಯಾಗಿ ದೇವರಿಗೆಲ್ಲ ಕೈ ಮುಗಿದು ಸ್ವಲ್ಪ ಸಮಯ ಆದ ನಂತರವಷ್ಟೇ ಕನ್ನಡಿಯನ್ನು ನೋಡಬೇಕು. ರಾತ್ರಿ ಮಲಗುವಾಗ ನಾನಾ ಆಲೋಚನೆಗಳಿಂದ ನಿದ್ರೆ ಮಾಡುತ್ತಿರುತ್ತೀರಿ. ಕೆಲವೊಮ್ಮೆ ಕೆಟ್ಟ ಕನಸುಗಳು ಕೂಡ ಬಿದ್ದಿರುತ್ತವೆ. ಆದ್ದರಿಂದ ಎದ್ದ ತಕ್ಷಣ ಕನ್ನಡಿ ನೋಡಿದರೆ ಅದರ ಬಿಂಬದಂತೆಯೇ ಆ ದಿನವೆಲ್ಲ ಕೆಲಸದಲ್ಲಿ ನಷ್ಟ, ಅದೃಷ್ಟ ಇಲ್ಲದಂತಾಗುತ್ತದೆ. ಸ್ನಾನ ಅಥವಾ ಕೈಕಾಲು ಮುಖ ತೊಳೆದ ಮೇಲೆ ಕನ್ನಡಿಯನ್ನು ನೋಡಬೇಕು. ಬೆಳಗ್ಗೆ ಎದ್ದ ಕೂಡಲೇ ಕೈಕಾಲುಗಳನ್ನು ತೊಳೆಯದೆ ಅಥವಾ ಸ್ನಾನ ಮಾಡದೆ ಅಡುಗೆ ಮನೆಯನ್ನು ಪ್ರವೇಶ ಮಾಡಬಾರದು. ಎಷ್ಟೋ ಜನ ಹೆಂಗಸರು ಹಾಸಿಗೆಯಿಂದ ಎದ್ದ ತಕ್ಷಣವೇ ನೇರವಾಗಿ ಅಡುಗೆ ಮನೆಗೆ ಹೋಗಿ ಒಲೆಯ ಮೇಲಿದ್ದ ಅಡುಗೆಯನ್ನು ಬಿಸಿ ಮಾಡುವುದು, ಹಾಲನ್ನು ಬಿಸಿ ಮಾಡುವುದು ಮಾಡುತ್ತಾರೆ. ಹೀಗೆ ಹಾಸಿಗೆಯಿಂದ ನೇರವಾಗಿ ಅಡುಗೆ ಮನೆ ಪ್ರವೇಶ ಮಾಡುವುದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಇದರಿಂದ ಲಕ್ಷ್ಮೀ ದೇವಿಯು ಕೂಡ ಆ ಮನೆಗೆ ಅನುಗ್ರಹಿಸುವುದಿಲ್ಲ. ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪವಾದ ಅಡುಗೆ ಮನೆ ಪ್ರವೇಶ ಮಾಡುವ ಮುನ್ನ ಕನಿಷ್ಠ ಕೈಕಾಲು ಮುಖ ತೊಳೆದಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿರುವ ಸಿಂಕ್ ಅನ್ನು ನೋಡಬಾರದು.
ಸಿಂಕ್ನಲ್ಲಿ ಏನಾದರೂ ರಾತ್ರಿ ಇಟ್ಟಿದ ಎಂಜಲು ಪಾತ್ರೆಯನ್ನು ನೋಡುವುದು ಅಶುಭದ ಸಂಕೇತ. ಶಾಸ್ತ್ರದ ಪ್ರಕಾರ ರಾತ್ರಿ ಮಲಗುವ ಮುನ್ನವೇ ಸ್ತ್ರೀಯರು ಅಡುಗೆ ಮನೆಯಲ್ಲಿನ ಎಲ್ಲ ಎಂಜಲು ಪಾತ್ರೆಗಳನ್ನು ತೊಳೆದು ನಂತರವೇ ಮಲಗಬೇಕು. ಇಲ್ಲವಾದರೆ ಮನೆಗೆ ಬಡತನ ಬರುತ್ತದೆ. ಬೆಳಗ್ಗೆ ಎದ್ದು ಅಡುಗೆ ಮನೆ ನೋಡಿದಾಗ ಶುಚಿಯಾಗಿರಬೇಕು. ಶುಚಿಯಾದ ಅಡುಗೆ ಮನೆ ನೋಡಿ ದಿನ ಆರಂಭಿಸುವುದು ಮಂಗಳಕರ. ಇದರಿಂದ ದಿನವೆಲ್ಲ ಅದೃಷ್ಟ ಕೂಡಿ ಬರುತ್ತದೆ. ಅಡುಗೆ ಮನೆಯಲ್ಲಿನ ಕೆಲವು ಪಾತ್ರೆಗಳು ಕಪ್ಪು ಬಣ್ಣದಾಗಿರುತ್ತವೆ. ಹಾಗೆಯೇ ಇನ್ನು ಅಡುಗೆ ಮಾಡುವಾಗ ಕೆಲವು ಪಾತ್ರೆಗಳಿಗೆ ಕಪ್ಪು ಕಲೆಗಳು ಹಿಡಿಯುತ್ತದೆ. ಅಂತಹ ಪಾತ್ರೆಗಳನ್ನು ಬೆಳಗ್ಗೆ ಎದ್ದು ನೋಡಬಾರದು, ಏಕೆಂದರೆ ಇದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಯಾರೋ ಅಳುವ ಶಬ್ದ ಕೇಳುವುದು ಕೆಟ್ಟ ಶಕುನ. ಹಾಗಾಗಿ ಟಿವಿಯಲ್ಲೂ ಅಳುವ ಕಾರ್ಯಕ್ರಮಗಳನ್ನು ನೋಡಬೇಡಿ. ಹಾಗೂ ಕೋತಿ, ನಾಯಿ ಮತ್ತು ಹಂದಿಯಂತಹ ಕೆಟ್ಟ ಶಬ್ದಗಳನ್ನು ಬಳಸಬೇಡಿ. ಬೆಳಗ್ಗೆ ಎದ್ದ ನಂತರ ಒಬ್ಬರ ನೆರಳನ್ನು ನೋಡಬೇಡಿ. ಇದು ನಿಮ್ಮ ಜೀವನದಲ್ಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರಬಹುದು. ಅದರ ನಂತರ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗುವ ಅಪಾಯವಿದೆ. ಕುಂಬಳಕಾಯಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಬಳಕಾಯಿಗೆ ಋಣಾತ್ಮಕ ಶಕ್ತಿ ಇದೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕುಂಬಳಕಾಯಿಯತ್ತ ಕಣ್ಣು ಹಾಯಿಸಲೇಬೇಡಿ. ಮನೆ ಮುಂದೆ ಕಟ್ಟಿರುವ ಕುಂಬಳಕಾಯಿ ನೋಡಬಾರದು. ಮನೆಗೆ ದೃಷ್ಟಿ ತೆಗೆಯಲು ಕಟ್ಟಿದಂತಹ ಕುಂಬಳಕಾಯಿಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಾಗಿರುತ್ತದೆ. ಅದನ್ನು ನೋಡಿ ದಿನ ಆರಂಭಿಸಿದರೆ ಕಾರ್ಯ ಆತಂಕಗಳು ಏರ್ಪಡುತ್ತದೆ. ಪ್ರಯಾಣದಲ್ಲಿ ಅಡೆತಡೆ, ವ್ಯಾಪಾರ ನಷ್ಟ, ಮಾನಸಿಕ ಕಿರಿಕಿರಿ, ಆರ್ಥಿಕ ನಷ್ಟ ಇದರಿಂದ ಉಂಟಾಗುತ್ತದೆ. ಗಂಡ ಹೆಂಡತಿ ಮಲಗುವ ಮಂಚದ ಮೇಲೆ ಮಕ್ಕಳು ಓದುವುದು, ಮನೆಯ ಬೇರೆ ಸದಸ್ಯರು ಕೂರುವುದು, ಹೊರಗಿನವರು ಕೂರುವುದು ಅಥವಾ ಮಲಗುವುದು ಮಾಡಬಾರದು. ಅಕಸ್ಮಾತ್ ಕೂರಲೇಬೇಕು ಎಂದರೆ ಮಂಚದ ಮೇಲಿನ ಬೆಡ್ಶೀಟ್ ಅನ್ನು ಬದಲಿಸಿರಬೇಕು. ಕೇವಲ ಸ್ತ್ರೀಯರಷ್ಟೇ ಅಲ್ಲದೆ ಪುರುಷರು ಕೂಡ ಈ ನಿಯಮಗಳನ್ನು ಪಾಲಿಸಬೇಕು. ಮನೆಯ ಯಜಮಾನ ಪತ್ನಿಯೊಂದಿಗೆ ನಿದ್ರಿಸಿದ ನಂತರ ಖಚಿತವಾಗಿ ಕೈ ಕಾಲುಗಳನ್ನು ತೊಳೆದುಕೊಂಡು ಅಥವಾ ಸ್ನಾನ ಮಾಡಿದ ನಂತರವೇ ಮನೆ ಒಳಗೆ ತಿರುಗಾಡಬೇಕು. ಇಲ್ಲವಾದರೆ ಅದೃಷ್ಟ ಯಜಮಾನನಿಗೆ ಕಡಿಮೆಯಾಗುತ್ತದೆ, ಆರ್ಥಿಕ ನಷ್ಟವಾಗುತ್ತದೆ, ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ. ಬೆಳಗ್ಗೆ ನಿದ್ದೆಯಿಂದ ಎಚ್ಚರವಾದ ಕೂಡಲೇ ಹೆಚ್ಚಿನವರ ಮನಸ್ಸಿಗೆ ಬರುವ ಮೊದಲ ವಿಷಯ ಎಂದರೆ ಅವರ ಮೊಬೈಲ್ ಫೋನ್ ನೋಡುವ ಬಯಕೆ ಉಂಟಾಗುವುದು. ಆದರೆ ಇದು ಕೆಟ್ಟ ಅಭ್ಯಾಸ. ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳು ಮಾಡಬಹುದು. ಯಾಕಂದ್ರೆ ಫೋನ್ನಲ್ಲಿ ಕೇವಲ ಒಳ್ಳೆಯ ಸುದ್ದಿಗಳೇ ಬರಬೇಕೆಂದು ಏನೂ ಇಲ್ಲವಲ್ಲ. ಮೊಬೈಲ್ನಲ್ಲಿ ಬರುವ ಹಲವಾರು ಸಂದೇಶಗಳು, ದಿನನಿತ್ಯದ ಆಗು ಹೋಗುಗಳ ಮಾಹಿತಿಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರುವುದು. ಅದರಲ್ಲೂ ಕೆಟ್ಟ ಸುದ್ದಿಗಳು ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಣೆ ಮಾಡುವುದರಿಂದ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಿ ನಿಮ್ಮ ಇಡೀ ದಿನದ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತವೆ. ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡಿ ನೆಮ್ಮದಿ ಕಳೆದುಕೊಳ್ಳುವ ಬದಲು ಅದೇ ಅಮೂಲ್ಯ ಸಮಯವನ್ನು ಮತ್ತೊಂದು ಚಟುವಟಿಕೆಗೆ ಮೀಸಲಿಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.